ಮತ್ತೊಂದು ಪ್ರಶ್ನೆ ಸರ್, ನಮ್ಮ ಚಾಲಕರಲ್ಲಿ ಮೂಡ್ತಾವ್ರಂತ ಪ್ರಶ್ನೆ. ಈ ಟೌನ್ ಅವರ್ ಅಂತ ಒಂದ್ ಬಂದ್ಬಿಟ್ಟಿದೆ, ಮೀಟರ್ ಅಂತ ಕಾನ್ಸೆಪ್ಟ್ ಹೇಳ್ತಾ ಇದಾರೆ. ನಿಮ್ ದುಡಿಮೆ ನೀವ್ ಮಾಡ್ಕೊಳ್ಳಿ, ನೀವು ನಿಮ್ಮ ಹಕ್ಕು ನೀವು ಪಡ್ಕೊಳ್ಳಿ. ಯಾಕೆ ನಾವು ಬೇರೆ ಕಂಪ್ನಿಗಳಲ್ಲಿ ಬಾಡಿಗೆ ತಗೊಂಡು ಅದ್ರಲ್ಲಿ ಮೀಟರ್ ಬಳಸ್ಕೊಂಡು ಅದರಿಂದ ನಾನು ಸಂಪಾದನೆ ಮಾಡ್ಬೇಕಂತ ಒಂದು ಪ್ರಶ್ನೆ ಹೊಂಟಿದೆ. ನಾನು ಯಾಕೆ ಮಾಡ್ಬೇಕು ಸರ್? ಇಲ್ಲಿ ಯಾಕೆ ಮಾಡ್ಬೇಕು ಅಂತ ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ನಮ್ ಚಾಲಕರುಗಳು ಅವ್ರಿಗೆ ಯಾವ ತರ ಶೋಷಣೆ ಆಗ್ತಾ ಇದೆ ಅನ್ನೋದನ್ನ ಅರಿವೇ ಇಲ್ದಿರ ದಿನಾ ಬೆಳಿಗ್ಗೆ ಆದ್ರೆ ಅವರು ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಲೋನು ಹಾಕಿರೋ ಗಾಡಿಗಳು ತಗೊಂಡು 14 ಅವರು 16 ಅವರು ಕೆಲಸ ಮಾಡ್ತಾ ಇದಾರೆ. ಅವ್ರ ಮೇಲೆ ಯಾವ್ಯಾವ ತರ ಎಲ್ಲ ಶೋಷಣೆ ನಡೀತಾ ಇದೆ ಅಂದ್ರೆ, ಇವತ್ತೇನು ಒಂದು ಗಾಡಿ ತಗೊಂಡು ಒಂದ್ 4 ವರ್ಷ ಲೋನ್ ಕಟ್ತೀರಾ, ಅದರಲ್ಲಿ 1 ವರ್ಷ ನೀವು ಲೋನ್ ಕಟ್ತಾ ಇರೋದೇ ಗೌರ್ಮೆಂಟ್ ಗೆ ತೆರಿಗೆ ಕಟ್ಟಿರೋದಕ್ಕೋಸ್ಕರ. ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಅರಿವಿದೆ? ಎರಡನೇದು, ನೀವು ಇವತ್ತು ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ. ನೀವು ಟ್ರಿಪ್ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ 19 ಕಿಲೋಮೀಟರ್, ಡ್ಯೂಟಿ ಸ್ಟಾರ್ಟ್ ಮಾಡಿದ್ಮೇಲೆ 22 ಕಿಲೋಮೀಟರ್, ಡ್ಯೂಟಿ ಮುಗಿಸೋದ್ ಮೇಲೆ 24 ಕಿಲೋಮೀಟರ್, ಬಿಲ್ ಬರೋದು 18 ಕಿಲೋಮೀಟರ್ಗೆ. ಈ ತರ ನಿಮಗ್ ಕಣ್ಣು ಕಾಣಿಸ್ತೀರಾ ನಿಮ್ಮ ದುಡ್ಡನ್ನ ಲೂಟಿ ಹೊಡಿತಾರಂತ ಸಂಸ್ಥೆಗಳು ಮತ್ತೆ ಬೇರೆಯವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ. ಅವ್ರ ಕಂಪನಿ ಬೆಳೆಯೋದಕ್ಕೋಸ್ಕರ ನಿಮ್ಮ ಬಂಡವಾಳ, ನಿಮ್ಮ ಶ್ರಮನ ದುರುಪಯೋಗ ಪಡಿಸ್ಕೊಳ್ತಾರ ಕಂಪನಿಗಳು. ಇವೆಲ್ಲ ಚಾಲಕರಿಗೆ ಗೊತ್ತೇ ಆಗ್ತಾ ಇಲ್ಲ. ಚಾಲಕರನ್ನ ಯಾವ ತರ ಒಂದ್ ಮೋಡಿ ಮಾಡಿ ಇಟ್ಟಿದ್ದಾರೆ ಅಂದ್ರೆ, ಗಂಟೆ ಹೊಡೆದ್ರೆ ನಾನು ಸಂಪಾದನೆ ಮಾಡಿದೆ ಅನ್ನೋದನ್ನ ಅಷ್ಟೇ ಅರ್ಥ ಮಾಡಿಸಿಟ್ಟಿದ್ದಾರೆ ಹೊರತು ಇವ್ರಿಗೆ ತೊಂದ್ರೆ ಎಲ್ಲ ಆಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಸಹ ಅವ್ರು ಅವಕಾಶ ಕೊಡಲ್ಲ. ಯಾಕಂದ್ರೆ ಒಂದು ಡ್ಯೂಟಿ ಮುಗಿಯೋಷ್ಟ್ರಲ್ಲಿ ಇನ್ನೊಂದು ಗಂಟೆ ಹೊಡಿಯುತ್ತೆ, ಅಲ್ಲಿ 300 ರೂಪಾಯಿ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್, ಎಷ್ಟು ಏನೇನ್ ಆಗ್ತದೆ, ಅದ್ರ ಹಿಂದೆಗಡೆ ಏನೇನ್ ಆಗ್ತದೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಅವಕಾಶ ಕೊಡಲ್ಲ. ಇವತ್ತು ನಮ್ ಚಾಲಕರು ಏನಕ್ಕೆ ಮೀಟರ್ ಬಳಸಬೇಕು, ಏನಕ್ಕೆ ಈ ವ್ಯವಸ್ಥೆ ಕೆಳಗಡೆ ಬರ್ಬೇಕು ಅಂತ ಹೇಳಿದ್ರೆ, ಸರ್ ಇವತ್ತು ಅಗ್ರಿಗೇಟರ್ ಸಂಸ್ಥೆಗಳು ನಿಮ್ಮ ಹತ್ರ ಏನ ಕೊಳ್ಳೆ ಹೊಡ್ಕೊಂಡು ಹೋಗಿದೆ ಅಂದ್ರೆ, ಈ ಏನೆಲ್ಲ ಪರ್ಮಿಟ್ ಕೊಟ್ಟಿದಾರಲ್ಲ ಡ್ರೈವರ್ಗಳಿಗೆ, ಇದೆಲ್ಲ ನಿಮ್ಗಳಿಗೆ ಗವರ್ಮೆಂಟ್ ಕೆಲಸ ಕೊಡಕ್ ಆಗದೆ ಇರೋದ್ರಿಂದ ಅಥವಾ ಪ್ರೈವೇಟ್ ಕಂಪ್ನಿಗಳಿಗೆ ನಿಮ್ಗೆ ಕೆಲಸ ಮಾಡಕ್ ಆಗದೆ ಇರೋದ್ರಿಂದ ನಿಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿರೋಂತ ಸ್ವಯಂ ಉದ್ಯೋಗದ ಪರ್ಮಿಷನ್. ಸ್ವಯಂ ಉದ್ಯೋಗ ಅನ್ನೋದು ಇವತ್ತು ಮ್ಯಾಂಡೇಟರಿ. ಈ ಸ್ವಯಂ ಉದ್ಯೋಗದ ಆಧಾರದ ಕೆಳಗಡೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಜೀವನ ಮಾಡ್ತಾ ಇದ್ದಾರೆ. ಟ್ಯಾಕ್ಸಿ, ಆಟೋ ಅಥವಾ ಗೂಡ್ಸ್ ಗಾಡಿ ಯಾವ್ದಾದ್ರು ನಂಬ್ಕೊಂಡಿರ್ಬೋದು. ಈ ತರ ಕೋಟ್ಯಾಂತರ ಜನ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಈ ದೊಡ್ಡ ದೊಡ್ಡ ಅಗ್ರಿಗೇಟರ್ ಕಂಪ್ನಿಗಳು, ಫ್ಲೀಟ್ ಕಂಪ್ನಿಗಳು, ಇವ್ರುಗಳೆಲ್ಲ ಏನಂತಾರೆ, ಒಳಗಡೆ ಹುನ್ನಾರ ಮಾಡ್ಕೊಂಡು ಗವರ್ಮೆಂಟ್ ಇಂದ ಪರ್ಮಿಷನ್ ಗಳನ್ನ ತಗೊಂಡು ಈ ಏನು ಸ್ವಯಂ ಚಾಲಕರಿದ್ದಾರೆ ಈ ಟೋಟಲ್ ಈ ಸಂತತಿನೇ ಹಾಳು ಮಾಡ್ಬೇಕು ಅಂತ ಆಲ್ರೆಡಿ ಸಂಚಿನ ರೂಪಿಸ್ಕೊಂಡು ಇವತ್ತು ಬೆಂಗಳೂರಲ್ಲಿ 1.5 ಲಕ್ಷ ಜನ, 2 ಲಕ್ಷ ಜನ ಚಾಲಕರುಗಳು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆಲ್ರೆಡಿ 25,000 ಗಾಡಿಗಳು ಫ್ಲೀಟ್ ಕಂಪ್ನಿಗಳ ಕಡೆಯಿಂದ ಬಂದು ಈ ಅವಕಾಶನ ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದೆ. ಅಗ್ರಿಗೇಟರ್ ಕಂಪ್ನಿಗಳು ಇವತ್ತು ಏನು ಒಂದು ಸಂಸ್ಥೆ ಆಟೋಗಳಿಗೋಸ್ಕರ ಒಂದು ವೇದಿಕೆ ಅಂತ ಬಂತು, ಅದೇ ಆಟೋಗಳು ಬೈಕ್ ಟ್ಯಾಕ್ಸಿಗಳಿಗೋಸ್ಕರ ಕಸ್ಟಮರ್ನ ಆತ್ ಕಡೆ ತಿರುಗಿಸ್ಬಿಟ್ಟು ಚಾಲಕರನ್ನ ಅತಂತ್ರವಾಗಿ ನಿಲ್ಲಿಸ್ಬಿಡ್ತು. ಇದೇ ಅಗ್ರಿಗೇಟರ್ ಸಂಸ್ಥೆಗಳು 2015-16ರಲ್ಲಿ ಎಲ್ಲಾ ಜನಗಳಿಗೆ ಟ್ಯಾಕ್ಸಿ ಡ್ರೈವರ್ ಆದ್ರೆ 1 ಲಕ್ಷ ಸಂಪಾದನೆ ಅಂತ ಒಂದು ಆಸೆನ ಹುಟ್ಟಿಸ್ಬಿಟ್ಟು ಎಲ್ಲಾ ಚಾಲಕರು ಮನೆ ಮಠ, ಗವರ್ಮೆಂಟ್ ಕೆಲಸ, ಇನ್ನು ಏನೇನೋ ಎಲ್ಲ ಬಿಟ್ಟು ಬಂದು ಟ್ಯಾಕ್ಸಿ ಡ್ರೈವರ್ ಆದ್ಮೇಲೆ ಅವ್ರು ಕೊಡ್ತಾ ಇದ್ದಿದ್ದು ಅವ್ರು ಹೇಳಿದ ಪ್ರಾಮಿಸ್ನೆಲ್ಲ ನಿಲ್ಲಿಸ್ಬಿಟ್ರು. ಡ್ರೈವರ್ಗಳ ಜೀವನ ಜೊತೆಗೆ ಎಷ್ಟು ಸಲ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದೇ ನೀವು 2017-18ರಲ್ಲಿ ತಗೊಂಡ್ರೆ ಈ ಅಗ್ರಿಗೇಟರ್ ಕಂಪ್ನಿಗಳು ಅವರ ಫ್ಲೀಟ್ ಕಂಪ್ನಿಗಳಿಗೆ ಮಾತ್ರ ಡ್ಯೂಟಿ ಕೊಡ್ತಾ ಇದ್ರು, ಓನರ್ ಕಮ್ ಡ್ರೈವರ್ ಗಳಿಗೆ ಡ್ಯೂಟಿನೇ ಕೊಡ್ತಾ ಇರ್ಲಿಲ್ಲ. ಈ ತರ ನಮ್ಮ ಚಾಲಕರನ್ನ ಯಾವ್ಯಾವ ತರ ಎಲ್ಲ ಶೋಷಣೆ ಮಾಡಕ್ಕಾಗುತ್ತೋ ಆ ತರ ಎಲ್ಲ ಶೋಷಣೆ ಮಾಡ್ತಾ ಇದಾರೆ ನಮ್ ಚಾಲಕರು. ಈ ಓನರ್ ಕಮ್ ಡ್ರೈವರ್ ಗಳು ಯಾರಿದ್ದಾರೆ ಇವತ್ತು ಅವ್ರೇನಾದ್ರು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇವತ್ತು ಅವ್ರು ವ್ಯವಸ್ಥೆ ನಾವು ರೂಪಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಜೀವನ ಅತಂತ್ರವಾಗಿ ಬೀದಿಗೆ ಬರೋ ಅಂತ ಆಪತ್ತು ಮುಂದಿನ ದಿನಗಳಲ್ಲಿದೆ. ತುಂಬಾ ಇಂಪಾರ್ಟೆಂಟ್. ಇವತ್ತೇ ಅವ್ರದೇ ಆದಂತ ಕಾನೂನು ಕೆಳಗಡೆ ವ್ಯವಸ್ಥೆ ರೂಪಿಸ್ಕೋಬೇಕಾಗಿರೋಂತ ಅನಿವಾರ್ಯತೆ ಖಂಡಿತ ಅವ್ರಿಗಿದೆ ಸರ್. ಅದಕ್ಕೋಸ್ಕರ ನಮ್ ಕೈಯಲ್ಲಾಗಿದ್ದು ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ. ಅರಿವು ಮೂಡಿಸುವಂತ ಪ್ರಯತ್ನ, ವೇದಿಕೆ ಕೊಡುವಂತ ಪ್ರಯತ್ನ ಮಾಡ್ತೀವಿ.